ಪ್ರತಿ ನಮಗೆ ಊಟ ಮಾಹಿತಿ ಬೇಕು ಅಂದ್ರೆ ಅಂತ ಮಾಹಿತಿನೇ ಕೊಡ್ತಾರೆ. ಅದರಲ್ಲಿ ಎಲ್ಲರೂ ಯಾವ ರೀತಿ ಉನ್ನತ ಓಂ ಶ್ರೀ ಮಂಜುನಾಥಾಯ ನಮಃ. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಅತಿಥಿಗಳಿಗೆ ವಂದಿಸುತ್ತಾ, ಇಲ್ಲಿ ಸೇರಿರುವ ಸಂಘದ ಸದಸ್ಯರಿಗೆ ಎಲ್ಲರಿಗೂ ವಂದಿಸುತ್ತಾ, ನಮ್ಮದು ಜ್ಞಾನ ವಿಕಾಸ ತುಂಬಾ ಅಚ್ಚುಕಟ್ಟಾಗಿ ನಡೆಯುತ್ತೆ. ಅದರಲ್ಲಿ ಪ್ರತಿ ತಿಂಗಳು ಒಂದೊಂದು ಮಾಹಿತಿ ಸಿಗ್ತಾ ಇದೆ ನಮ್ಗೆ. ಅಂದ್ರೆ ಅದು ಬುದ್ಧಿವಂತರಾಗಬಹುದು ಅನ್ನೋ ಮಟ್ಟಕ್ಕೆ ತುಂಬಾನೇ ಮಾಹಿತಿ ಕೊರತೆ ಇಲ್ಲದೆ ನಮಗೆ ತುಂಬಾ ಪ್ರತಿಸ್ಬೋದು. ಬ್ಯಾಂಕ್ಗಳ ಬಗ್ಗೆ ತುಂಬಾನೇ, ಈಗ ನಾವು ಒಂದು ಬ್ಯಾಂಕಿಗೆ ಹೋದ್ರೆ ಒಳಗಡೆ ಪರ್ಮಿಷನ್ನೇ ಕೊಡಲ್ಲ ಅಧಿಕಾರಿಗಳು ಮಾತಾಡ್ಸಕ್ಕೆ. ನಮ್ಮ ಜ್ಞಾನ ವಿಕಾಸಕ್ಕೆ ನೇರವಾಗಿ ಕರ್ಕೊಂಡ್ಬಂದು ತುಂಬಾನೇ ಅಚ್ಚುಕಟ್ಟಾಗಿ ಇನ್ಶೂರೆನ್ಸ್ ಧರ್ಮಸ್ಥಳ ಸಂಘ ನಾವು ಏನ್ ಹೇಳ್ತೀವಿ, ಮೊದಲು ತಗೊಂಡಿದ್ದೀವಿ ನಮ್ಗೆ ಬಡ್ಡಿ ಜಾಸ್ತಿ ಅಂತಾರೆ ಅಂತ ತಪ್ಪುಗಳನ್ನ ಖಂಡಿತ ಯಾರು ಮಾಡಬೇಕು. ನನ್ನ ತಾನು ಮಾತಾಡ್ತಾ ಇದ್ದೀನಿ, ಧೈರ್ಯ ಇರ್ತೇನೆ ಅಷ್ಟೇ ಜನಗಳ ಎದುರು ಮಾತಾಡೋಷ್ಟು ಧೈರ್ಯ ತಗೊಂಡಿರೋದು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ನಾನು ಮತ್ತೊಮ್ಮೆ ಹೇಳಕ್ ಇಷ್ಟಪಡ್ತೀನಿ. ಅದರಲ್ಲಿ ಎಲ್ಲರಿಗೂ ಮಾತಾಡುವಂತ ವಿಕಾಸ ಮೇಲ್ವಿಚಾರಕರಾದಂತ ಪ್ರಶಾಂತ್ ಸರ್ ಇದ್ರು, ಸಮಯ ಅಧಿಕಾರಿ ನಲ್ಲಮ್ಮ ಮೇಡಮ್, ನಮ್ಮ ಜ್ಞಾನ ವಿಕಾಸದ ಮೇಡಮ್, ಇವಾಗ ಸಂಗೀತ ಮೇಡಮ್ ಇದ್ದಾರೆ, ಸೇವಾ ಪ್ರತಿನಿಧಿ ಶಶಿಕಲಾ ಮೇಡಮ್. ಅದ್ರಲ್ಲೂ ಇವಾಗ ನಮ್ಗಂತೂ ಯಾವುದೇ ತರಹದ ಪ್ರಗತಿ ನಿಧಿ ಸಾಲದ ಬಗ್ಗೆ ಕೊರತೆ ಇಲ್ಲ. ನಮ್ಮ ಸಂಘ ನಾವು 10 ಜನ ಸದಸ್ಯರುಗಳಿಗೆ ಸಂಘದಲ್ಲಿ ಪ್ರತಿ ಸದಸ್ಯರು 3 ಲಕ್ಷದವರೆಗೆ ಸಾಲವನ್ನು ಪಡೆದವರು. ಒಂದು ಮಗುವಿನ ತಾಯಿ ಯಾವ ರೀತಿ ಸಂತೈಸ್ತಾರೆ, ಒಂದು ಮಾದರಿ ಜೀವನ ಕೊಡಕ್ಕೆ ನಾವು ಯೋಜನೆ ಇದ್ದೀವಿ ಅಂದ್ರೆ ಯೋಜನೆ ನಮ್ಗೆ ಆ ತರ ಕೈ ಹಿಡಿಯುತ್ತೆ. ನಾನು ಇಲ್ಲಿ ಹೇಳ್ತಿದ್ದ ಮಾತು ಮುಗಿಸ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ, ಸಮಯದ ಅಭಾವ. ಓಂ ಶ್ರೀ ಮಂಜುನಾಥಾಯ ನಮಃ. ನನ್ನ ಹೆಸರು ಸುಮಾ ಅಂತ ಹೇಳಿ, ನಾನು ಹಾಗಡಿ ವಲಯ ಹೊರಗಡೆ ಗ್ರಾಮದ ಶ್ರೀ ಪರಮೇಶ್ವರ ಸ್ವಾಮಿ. ಇದು ನನ್ನೊಂದು ಜೀವನ ಕೊಟ್ಟ ದಾರಿ ತೋರಿಸಿದಂತ ಯೋಜನೆ ಅಂತ ಹೇಳಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಯಾಕಂದ್ರೆ 2013 ನಮ್ಮ ಗ್ರಾಮಕ್ಕೆ ಯೋಜನೆ ಬರುತ್ತೆ. ಅದಕ್ಕಿಂತ 3-4 ತಿಂಗಳಿಂದ ನಮ್ಮ ಯಜಮಾನರು ಕೇಳ್ಕೊಂಡಿರ್ತಾರೆ. ಆ ಸಮಯದಲ್ಲಿ ನಮ್ಗೆ ತುಂಬಾ ಜೀವನಕ್ಕೆ ಕಷ್ಟ ಆಗಿರುತ್ತೆ, ಯಾರ್ದು ಸಪೋರ್ಟ್ ಇಲ್ಲ, ತಾಯಿಯೊಬ್ಬರು ಮಾತ್ರ ನಮ್ಮ ಜೊತೆ ಇರ್ತಾರೆ. ಅವ್ರ ಜೊತೆ ಮಕ್ಕಳು ತುಂಬಾ ಚಿಕ್ಕವರಾಗಿರ್ತಾರೆ, ನಾವೆಲ್ಲೂ ಹೊರಗಡೆ ಹೋಗಿರಲ್ಲ. ಸಂಘದಲ್ಲಿ ಸಾಲ ತಗೊಂಡು 10,000 ರೂಪಾಯಿ ಸಾಲ ತಗೊಂಡು ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಿ 25,000 ರೂಪಾಯಿಗೆ 5,000 ರೂಪಾಯಿ ತಗೊಂಡು ಹಸು ತಗೊಂಡು ಮನೆ ಜೀವನ ಮಾಡ್ಕೊಂಡು ಮಕ್ಕಳು ಸಾಕೊಂಡು ವಿದ್ಯಾಭ್ಯಾಸ ಮಾಡ್ಕೊಳ್ಳುತ್ತೇವೆ. ಖಂಡಿತವಾಗ್ಲು ನಿಜ ದಿನ ಈ ಸಂಘದಲ್ಲಿ ಯಾವ ಚಾನ್ಸ್ ಕೊಡಬಾರ್ದು ಅಥವಾ ಚಾಯ್ಸ್ ಕೊಡಬಾರ್ದು, ಚಾನ್ಸ್ ನಾವು ತಗೊಳ್ಬೇಕು. ಎಲ್ಲಿ ಅಸಾಧ್ಯ ಅಂತ ಇರುತ್ತೋ ಅಲ್ಲಿ ಸಾಧ್ಯ ಮಾಡಿ ತೋರಿಸ್ಬೇಕು. ಶಿವ ಮೇಡಮ್ ಹೇಳಿದ್ರು, ನಿಜವಾಗ್ಲು ಅವ್ರು ಹೇಳಿದಂತಹ ಮಾತು ಅದೆಷ್ಟು ಸ್ಫೂರ್ತಿ ಆಯ್ತು. ಅವರ ಜೀವನದ ಯಶೋಗಾಥೆ ಈ ಧರ್ಮಸ್ಥಳ ಹೇಳಿದ್ರಲ್ಲ, 2,000 ಕೋಟಿ ಜನ ಇದ್ರು, 2,000 ಕೋಟಿ ವಿಪಿನಾನೆ. ಅಂತದ್ರಲ್ಲಿ ಮನೆಯಲ್ಲಿ 5 ಜನ ಇದ್ರೆ 5 ಜನನೂ ವಿಪಿನಾನೆ.
ಅವರನ್ನ ಅಭಿರುಚಿಗಳು ವಿಭಿನ್ನ. ಆ ಅಭಿರುಚಿಗಳಿಗೆ ತಕ್ಕಂತೆ ನಾವು ಅವರನ್ನ ಆಗುವವುಗಳೆಲ್ಲವನ್ನೂ ಕೂಡ ನೋಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನಾವು ಸಬಲೆಯರು, ಅಬಲೆಯರಲ್ಲ. ನಾವು ಸಬಲೆಯರು. ಹಾಗಾದ್ರೆ ಎಲ್ಲ ಸದಸ್ಯರು ಹೋಗುವಾಗ ಆ ಪ್ರದರ್ಶನವನ್ನು ವೀಕ್ಷಿಸಿ ತಾವು ಕೂಡ ಪರ್ಚೇಸ್ ಮಾಡಬೇಕು ಅಂತ ಕೇಳುತ್ತಾ, ಇವತ್ತು ನಮ್ಮ ಕರೆಗೆ ಹೋಗೊಟ್ಟು ಇವತ್ತು ಮಳೆಗೆ ಹಾಕಿದಂತಹ ಈ ಸಂದರ್ಭದಲ್ಲಿ ಹೇಳುತ್ತಾ, ಮತ್ತೊಮ್ಮೆ ಎಲ್ಲರಿಗೂ ಸಹ ಬಹುಮಾನ ವಿತರಣೆ ಮಾಡಿದಂತ ನಮ್ಮ ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯರಿಗೆ ಹೊಂದಿಸುತ್ತಾ ಮುಂದಕ್ಕೆ ಈ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಕಾರ್ಯಕ್ರಮ ಅಂತಂದ್ರೆ ಎಲ್ಲ ವ್ಯಕ್ತಿಗಳು ಕೂಡ ಶುದ್ಧ ನೀರನ್ನ ಕುಡಿಬೇಕು, ಆರೋಗ್ಯವಂತರಾಗಿರ್ಬೇಕು ಅಂತ ಹೇಳಿ ಈ ಕಾರ್ಯಕ್ರಮವನ್ನ ಅಧ್ಯಾಪಕರು ಇವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದವನ್ನು ಬಯಸಿದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂತ ಸುಧಾ ಡಿಆರ್ ಉಪನ್ಯಾಸಕರು ಇವರಿಗೆ ಇವತ್ತಿನ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದವನ್ನು ಬಯಸ್ತೇನೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಜನಜಾಗೃತಿ ವೇದಿಕೆಯ ಸದಸ್ಯರಾದಂತಹ ಕೇಶವ ಪ್ರಸಾದ್ ಮುರುಂಡಿ ಇವರಿಗೆ ಇವತ್ತಿನ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಬಯಸ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಜನಜಾಗೃತಿ ವೇದಿಕೆಯ ಸದಸ್ಯರಾದಂತಹ ಸಿದ್ದರಾಮ್ ಸರ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದವನ್ನು ಬಯಸ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಜನಜಾಗೃತಿ ವೇದಿಕೆಯ ಸದಸ್ಯರಾದ